ನಮಸ್ಕಾರ ಬಸ್ಸು, ಎಲ್ರು ಹೇಗಿದ್ದೀರಾ? ನಿಮ್ಗೇನ್ ಬಿಡಿ ತುಂಬಾ ಸಖತ್ತಾಗೇ ಇರ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಸೊ ಬಸ್ಸು, ಇಷ್ಟು ದಿನ ನಾವು ಬೇರೆ ಬೇರೆ ತರ ಕಂಟೆಂಟ್ ವಿಡಿಯೋಸ್ ಮಾಡ್ತಿದ್ವಿ. ಬಟ್ ರೀಸೆಂಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ವಿ, ಯಾವ ತರ ಕಂಟೆಂಟ್ ನಾವು ಜಾಸ್ತಿ ಮಾಡ್ಬೇಕು ಅಂತ. ಸೊ ಮೆಜಾರಿಟಿ ಆಫ್ ದ ವೋಟಿಂಗ್ ಬಂದಿರೋದು ಚಾಲೆಂಜ್ ವಿಡಿಯೋಸ್ಗೆ. ಸೊ ಇದೇ ಟೈಮಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಒಂದು ವಿಡಿಯೋಗೆ ಕಮೆಂಟ್ ಹಾಕಿದ್ದಾರೆ, ಏನೇನೋ ಮಾಡ್ತೀರಾ A to Z ಚಾಲೆಂಜ್ ವಿಡಿಯೋ ಮಾಡಿ ಅಂತ. A to Z ಚಾಲೆಂಜ್ ವಿಡಿಯೋ ಅಂದ್ರೆ A ಇಂದ Z ವರೆಗೂ ಬರೋ ಎಲ್ಲ ಐಟಮ್ನು ಪರ್ಚೇಸ್ ಮಾಡಬೇಕು. ಬಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ಕನ್ನಡ ಯೂಟ್ಯೂಬರ್ ಸ್ವಲ್ಪ ಜನ ಅದನ್ನ ಮಾಡಿದ್ದಾರೆ. ಸೊ ನಾವು ಅದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ವಿಸ್ಟ್ ತಗೊಂಡ್ ಮಾಡೋಣ. ಏನಪ್ಪಾ ಅಂದ್ರೆ, ನಾವು ಮಿನಿಮಮ್ 500 ರೂಪಾಯಿಲಿ A ಇಂದ Z ವರೆಗೂ ಬರೋ ಎಲ್ಲ ಐಟಮ್ಸ್ ಪರ್ಚೇಸ್ ಮಾಡಬೇಕು. ಕಂಡೀಷನ್ ನಂಬರ್ 1 ಅಂಡ್ ಕಂಡೀಷನ್ ನಂಬರ್ 2 ಏನಪ್ಪಾ ಅಂದ್ರೆ, ಒಂದ್ ಅಂಗಡಿಲಿ ಒಂದೇ ಐಟಮ್ ತಗೋಬೇಕು. ಅಂಡ್ ಮೊದಲನೇ ಅಂಗಡಿಲಿ ಏನ್ ಐಟಮ್ ತಗೋತೀವೋ ಎರಡನೇ ಐಟಮ್ ಏನ್ ತಗೋಬೇಕು ಅಂತ ಅವ್ರ ಹತ್ರ ಕೇಳ್ಕೊಂಡು ಅದನ್ನೇ ತಗೋಬೇಕು. ಸೊ ಇದು ನಮ್ಮ ಕಂಡೀಷನ್. ನಮ್ ಕೈಲಿ ಚಾಲೆಂಜ್ ಮಾಡಕ್ ಆಗುತ್ತೋ ಇಲ್ವೋ ಅಂತ ನೋಡೋಣ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ABCD 26 ಅಕ್ಷರಗಳಿದೆ. ಸೊ A ಇಂದ ಶುರು ಮಾಡಬೇಕು. A ಫಾರ್ ಆಪಲ್. ಆಪಲ್ ತಗೊಳ್ಳೋಣ ಬನ್ನಿ, ಯಾವ್ದು ಅಂಗಡಿ ನೋಡೋಣ. ಆಪಲ್ ಇದೆಯಾ? ಎಷ್ಟು? ಆಕ್ಚುಲಿ ನಾವು ಯೂಟ್ಯೂಬ್ಗೆ ಒಂದು ವಿಡಿಯೋ ಮಾಡ್ತಿದೀವಿ, ಚಾಲೆಂಜ್ ವಿಡಿಯೋ. A to Z ಅಲ್ಲಿ ಎಲ್ಲ ಐಟಮ್ಸ್ ಪರ್ಚೇಸ್ ಮಾಡಬೇಕು ಅಂತ. ಇನ್ನ ಚಿಕ್ಕ ಸಿಗಲ್ಲ? 20ನಾ? ಸೊ ಅವರು B ಇಂದ ಹೇಳಿರೋದು ಬನಾನಾ ತಗೊಳ್ಳಿ ಅಂತ. ಅಲ್ಲೊಂದು ಅಂಗಡಿ ಐತೆ, ಬನ್ನಿ ಹೋಗಿ ತಗೊಂಬಿಡೋಣ. ಒಂದಕ್ಕೆ ಎಷ್ಟಾಯ್ತದೆ? ಅರ್ಥ ಆಯ್ತು ಅನ್ಸುತ್ತೆ. ನೋಡಿ ಕಮ್ಮಿ ಮಾಡ್ಕೊಳ್ಳೋಣ, ಒಂದೇ ಒಂದ್ ಬೇಕು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾವ್ದೋ ಒಂದೇ ಒಂದ್ ಕೊಡಿ, ಚೆನ್ನಾಗಿರೋದು. ಗೂಗಲ್ ಪೇ ಆಯ್ತಾ? ಮಾಡ್ತಾ ಇದ್ದೀರಿ ವಿಡಿಯೋ ಯೂಟ್ಯೂಬ್ಗೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಯೂಟ್ಯೂಬ್ ನೋಡ್ತೀರಾ? ನನಗೆ ನಂಬುಕೆ ಆಗ್ತಾ ಇಲ್ಲ. ಪರವಾಗಿಲ್ಲಪ್ಪ, ಕೊಡಿ ಒಂದೇ ಒಂದ್ ಮಾಡೋಣ. ಈಗ ನಿಮ್ಗೆ ಇಂಗ್ಲಿಷ್ ಬರ್ತದ? ABCD ಯಾವ್ದು ಬರಲ್ಲ. ಟೀ ಇಂದ ಚಾಕ್ಲೇಟು, ಸಿಗರೇಟು, ಚಿಪ್ಸು 3 ಬರ್ತದೆ. ನಾನೇನ್ ತಗೋಬೇಕು ನೆಕ್ಸ್ಟ್? ಸಿಗರೇಟ್ ಬೇಡ ಅಂತೀರಾ? ಸಿಗರೇಟ್ ಸೇದ್ಬಾರ್ದು ನೋಡಿ, ಅವರು ಹೇಳ್ತಾರೆ ಸಿಗರೇಟ್ ಬೇಡ ಅಂತ. ಸರಿ, ಥ್ಯಾಂಕ್ಸ್ ಕೊಟ್ಟಿದ್ಕೆ. ಹಾ ಥ್ಯಾಂಕ್ಸ್. ಡವ್ ಶಾಂಪೂ ಹೇಳಿದ್ದಾರೆ, ಡವ್ ಶಾಂಪೂ ತಗೊಳಕ್ ಹೋಗ್ತಾ ಇದೀವಿ. ಬನ್ನಿ, ಇವಾಗ ಅಂಗಡಿ ಐತೆ, ತಗೊಂಡ್ಬಿಡೋಣ. ಎಷ್ಟು? 2 ರೂಪೀಸಾ? ಅದೊಂದು ಹೇಳ್ಬಿಡಿ. ಎಗ್ಗಾ? ಸರಿ, ಡವ್ ಶಾಂಪೂ 2 ರೂಪಾಯಿ. ಡವ್ ಹಚ್ಕೊಳ್ಳಿ, ಡವ್ ಹೊಡ್ಕೊಳ್ಳಿ. ಬ್ರೋ ನೋಡಿ, ಅದೊಂದು ಬ್ರೋ ಇಂಗ್ಲಿಷ್ A to Z ಆಗಿರೋದ್ರಿಂದ ನಾವು ಅದನ್ನೇ ಕನ್ಸಿಡರ್ ಮಾಡ್ತಿದ್ವಿ. ಆಮೇಲೆ ಕನ್ನಡಕ್ಕೆ ಅವಮಾನ ಮಾಡ್ತಿದ್ವಿ ಅಂತೆಲ್ಲ ಅನ್ಕೋಬೇಡಿ. ಕನ್ನಡದ ಮಿಸ್ಟರ್ ಕನ್ನಡಿಗ ಅಂತ ಇಟ್ಕೊಂಡಿದ್ದೀನಿ, ಕನ್ನಡದ ಮೇಲೆ ಅಭಿಮಾನ ಇರಲ್ಲ. ಆಗಿದೆ. ಸೊ ಎಫ್ಪಿಗೆ ಫಾಂಟಾ ತಗೊಳ್ಳಿ ಅಂತ ಹೇಳಿದ್ದಾರೆ. G ಫಾರ್ ಗೋಬಿ ಬರ್ತದೆ, ಗೋಬಿ ತಗೊಳ್ಳಿ ಅಂತ ಅಂದವ್ರೆ. ಹಾಫ್ ಕೊಡಿ ಸಾಕು. ಏನ್ ತಗೋಬಹುದು? ಏನ್ ಗೊತ್ತೇ, ಹೆಚ್ಚಿಂದ ಏನ್ ಬರುತ್ತೆ ಅಂತಾನೆ ಗೊತ್ತಿಲ್ವಾ? ಸೊ ಗೋಬಿ ಕೊಟ್ಟರೆ ಫಸ್ಟ್ ಗೋಬಿ ತಿನ್ನೋಣ ಬನ್ನಿ. ಅವ್ರಿಗೆ ಗೋಬಿ ಅಂಗಡಿಲಿ ಹೋಗಿ ಗೋಬಿ ತಿಂದ್ವಿ. ಅವ್ರಿಗೆ ನೆಕ್ಸ್ಟ್ ಹೇಳಿ ಅಂದ್ರೆ ಅವ್ರು ಏನು ಹೇಳಲೇ ಇಲ್ಲ, ಅವ್ರು ಓನರ್ ಹೇಳಕ್ ಬಿಡ್ಲೇ ಇಲ್ಲ. ಸೊ ನಮ್ಗೆ ಹೆಚ್ಚಿಂದ ಬೇಕು. ಸೊ ಏನ್ ಮಾಡೋಣ ಅಂದ್ರೆ, ನನ್ನ ಕಾಲ್ ಲಿಸ್ಟ್ ಅಲ್ಲಿ ಹೆಚ್ಚಿಂದ ಯಾರ ಹೆಸರಿದೆ ಅವ್ರನ್ನ ತೆಗೆದು ಅವ್ರಿಗೆ ಕಾಲ್ ಮಾಡಿ ಕೇಳೋಣ ಹೆಚ್ಚಿಂದ ಏನ್ ತಗೋಬೇಕು ಅಂತ. ನಮ್ ಹರ್ಷಿತ್ ಬ್ಲಾಗ್ಸ್, ಹರ್ಷಿತ್ ಅವ್ರು ಇದಾರೆ ಯೂಟ್ಯೂಬರು, ಅವ್ರಿಗೆ ಫೋನ್ ಹಾಕ್ತೀನಿ ನೋಡಿ. ಬ್ರೋ ಆರಾಮ? ಇದು ಒಂದು ಎಲ್ ಬೇಕಾಗಿತ್ತಪ್ಪ? ಹೆಚ್ಚಿಂದ ಏನ್ ಐಟಮ್ ತಗೋಬಹುದು? ಕಮ್ಮಿದು ಏನ? ಏರ್ ಪಿನ್ನಾ? ಸರಿ ಬ್ರೋ, ಈಗ ಮಾತಾಡಕ್ ಟೈಮ್ ಇಲ್ಲ. ಥ್ಯಾಂಕ್ಸ್ ಹೇಳಿದ್ಕೆ, ಬೈ. ಸುಜಾತ ಹೇರ್ ಪಿನ್ ಬೇಕಾ? ಅಲ್ಲ, ಅಲ್ಲ, ಯಾವ್ದಾದ್ರು ಒಂದ್ ಸಣ್ಣದ್ ಹೇರ್ ಪಿನ್ ಬೇಕು. ಸೊ ಈಗ ಹೆಚ್ಚವರೆಗೂ ನಾವು ತಗೊಂಡಿದೀವಿ. ಸೊ ಇಲ್ಲಿವರೆಗೂ ನಮ್ಗೆ 80 ರೂಪಾಯಿ ಖರ್ಚಾಗಿದೆ. ಅಂಡ್ ಇನ್ನ 420 ರೂಪಾಯಿ ಬಾಕಿ ಇದೆ. ಈಗ ನೆಕ್ಸ್ಟ್ ಐ ತಗೋಬೇಕು. ಏನ್ ತಗೋಬೇಕು ಅಂತ ಅವ್ರು ಹೇಳವ್ರೆ, ನಾನು ಒಯ್ತೀನಿ ಬನ್ನಿ. 5 ರೂಪಾಯಿ ಇದೆಯಾ? ಇದು ಐಸ್ ಕ್ರೀಮ್ ಅಲ್ವಾ? ಕುಲ್ಫಿ ಜಾಮಾ? ಸರ್ ಜಾಮ್ ಸಿಗುತ್ತಾ? ಕೊಟ್ಬಿಡಿ. ಎಷ್ಟು? ಲೇಸಾ? ಕೇಫರ್ ಕ್ರ್ಯಾಕ್ ಜಾಕ್ ಅಂತ ಹೇಳಿದ್ರು, ತಗೊಂಡಿದೀವಿ. ಇವರು ಲೇಸ್ ತಗೊಳ್ಳಿ ಅಂತ ಹೇಳವ್ರೆ. ಎಲ್ಲ ಬರೀ ತಿನ್ನೋದೇ ಹೇಳ್ತವ್ರೆ, ಬೇರೆ ಏನು ಹೇಳ್ತಿಲ್ಲ. 500 ರೂಪಾಯಿ ಆರಾಮಾಗಿ ಮುಗಿಸ್ಬೋದು. ಒಂದು ಮಿಕ್ಸ್ಚರ್, ಎಮ್ಮಿನ ಮಿಕ್ಸ್ಚರ್ ತಗೋಬಹುದು ಅಂತೀರಾ? 10 ರೂಪಾಯಿಗೆ ಸಿಗುತ್ತಾ? ಕೊಡಿ. ಇಷ್ಟೊತ್ತು ಎಲ್ಲಾ ಕಡೆ ಬಡ್ಕೊಂಡ್ವಿ. ಸ್ವಲ್ಪ ಜನ ರೆಸ್ಪಾಂಡ್ ಮಾಡ್ತಾರೆ, ಸ್ವಲ್ಪ ಜನ ರೆಸ್ಪಾಂಡೇ ಮಾಡಲ್ಲ. ಅದಕ್ಕೆ ಇವಾಗ ಫುಲ್ ಮಾರ್ಕೆಟ್ ರೋಡಿಗೆ ಬಂದಿದೀವಿ.
ನೋಡೋಣ ಎಷ್ಟೇ ರೆಸ್ಪಾಂಡ್ ಮಾಡ್ತಾರೆ ಅಂತ. ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ಅಂತ ಗುರು, ನಾನು ಕೇಳೇ ಇಲ್ಲ ಅದ್ರ ಹೆಸರು. ರಿಲಯನ್ಸ್ಗೆ ಹೋಗೋಣ, ಅಲ್ಲಿ ಸಿಗ್ಬೋದು ನ್ಯೂಟ್ರಿ ಚಾಯ್ಸು. ಬನ್ನಿ. ಸೀರಿಯಸ್ ಆಗಿ ಗೈಸ್, ಅನ್ಕೊಂಡಷ್ಟು ಕೆಲಸ ಅಂತೂ ಸುಲಭ ಇಲ್ಲ. ಪೇಮೆಂಟ್ ಮಾಡಿ ಮೊಬೈಲಲ್ಲಿ ಲಿಮಿಟ್ ಕ್ರಾಸ್ ಆಗಿಬಿಟ್ಟು ಕ್ಯಾಶ್ ಸಿಗ್ದಂಗೆ ಅಲ್ಕೊಂಡು ಕಾಲಿಗೆ ಬೀಳೋದು ಬಾಕಿ ಇತ್ತು. ಒಬ್ಬರ ಹತ್ರ ಕ್ಯಾಶ್ ಕಿತ್ಕೊಂಡು ಬಂದಿದ್ದೀನಿ. ಸೊ ಟೈಮ್ ಎಕ್ಸಿಡ್ ಆಗಿದೆ, ಇನ್ನು 15 ನಿಮಿಷ ಟೈಮ್ ಬಾಕಿ ಇರೋದು ನಮ್ಮ ಹತ್ರ. ಸೊ ಎಲ್ಲ ರಿಲಯನ್ಸಿಗೆ ಬಂದಿದ್ವಿ, ಒಂದೇ ಅಂಗಡಿಲಿ ಎಲ್ಲ ಪರ್ಚೇಸ್ ಮಾಡೋಣ. ಬಟ್ ಟಾರ್ಗೆಟ್ 500 ರೂಪಾಯಿ ಒಳಗಡೆ ಮುಗಿಬೇಕು. ಸೊ ವಿ ಆರ್ ಎಟ್ ದ ಎನ್ನಿಂದ ಶುರು ಮಾಡೋಣ ಬನ್ನಿ. ಕೇಳ್ತಿರೋದೇ ಫಸ್ಟ್ ಟೈಮ್ ನೋಡಿ ನನ್ನ ಹೆಸರು. ನ್ಯೂಟ್ರಿ ಚಾಯ್ಸ್ ಸಿಕ್ತು, ಆನಿಯನ್ ತಗೊಳ್ಳೋಣ ಬನ್ನಿ. ಸೊ ಪಿಯಿಂದ ಏನು ಸಿಗುತ್ತೆ ಇಲ್ಲಿ? ಹಾ, ಇವಾಗ ಏನಾದ್ರು ಸಿಗುತ್ತಾ ನಿಮ್ಮ ಕಡೆ? ಆಗ್ಲಿ ಒಂದು ಪ್ಯಾಕೆಟ್ ಐತೆ ಬ್ರೋ. ರಿಲಯಬಲ್ ತೊಗೊಳ್ಳೋಣ. ದುಡ್ಡಿಲ್ಲ, ಬೇಡ, ಇಲ್ಲೇ ಇಟ್ಬಿಡೋಣ. ಸೊಪ್ಪು ಇಲ್ಲೇ ತಗೊಂಡ್ರಲ್ಲ, ಆನ್ಫರ್ ಇನ್ನು. ಓಕೆ, ಇದೆಯಾ? ಸಾಲ್ಟ್ ಐತೆ? ಎಲ್ಲೈತೆ ಬ್ರೋ? ಲಾಸ್ಟಲ್ಲಿ ಐತಾ? ಅಷ್ಟು ಅದ 1 kg ಇರೋದು. QR ಎಷ್ಟಾಯ್ತು? ಟೀಗೆ ಏನು ಸಿಗುತ್ತೆ? ಟೂತ್ ಬ್ರಷ್. ಎಕ್ಸಾಕ್ಟ್ಲಿ, ಟೂತ್ ಬ್ರಷ್ ಎಲ್ಲ ಇವರೇ ಹೇಳ್ತವ್ರೆ. ಸಿಂಗಲ್ ಬ್ರಷ್ ಇಲ್ವಾ? ಬ್ರಷ್. ಓಕೆ ಬ್ರೋ, ಟೂತ್ ಬ್ರಷ್ ಸಿಕ್ತು. WW ಫಾರ್ ವಾಟರ್ ಮೆಲನ್. ಯಾ, ಝೂ ಸಿಗುತ್ತೆ ಬ್ರೋ, ಝೂ ತಗೊಂಡ್ಬಿಡಲ್ವಾ? ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಝೆಡ್ ಬ್ರೋ, ಝೆಡ್ಡಿಗೆ ಏನು ಸಿಗುತ್ತೆ ನಿಮ್ಮ ಕಡೆ? ಝೆಡ್ ಪೌಡರ್ ಇದೆ. ಏನು ಪೌಡರ್ ಇದೆ? ಝೆಡ್ ಎಲ್ಲಿದೆ? ಓಕೆ, ನೆಕ್ಸ್ಟು ಎಲ್ಲ ಮುಗಿಸ್ಬಿಟ್ವಾ? ಕ್ರೇಜಿ, ಆಲ್ಮೋಸ್ಟ್ ಎಲ್ಲ ಮುಗಿದೋಯ್ತು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನಮ್ಮ ಬ್ರೋ ನೋಡಿ ಗುರಾಯಿಸ್ತು, ಬೇಜಾರು ಮಾಡ್ಕೊಬೇಡ ಬ್ರೋ ಪ್ಲೀಸ್. ಓಕೆ ಗೈಸ್, ಎಲ್ಲ ತೊಗೊಂಡಾಗಿದೆ, ಬಿಲ್ ಹಾಕ್ಸೋಣ ಬನ್ನಿ. ಸೊ ಎನ್ನೂರ್ಗೂ ಹೊರಗಡೆ ತೊಗೊಂಡಿದ್ವಿ, ಎಲ್ಲಿಂದ ಎಲ್ಲ ಐಟಮ್ಗಳನ್ನು ಇಲ್ಲೇ ತೊಗೊಂಡಿದ್ದೀವಿ. ಸೊ ನೋಡ್ಬೋದು, ಬಿಲ್ ಹಾಕ್ತಿದ್ವಿ. ನೋಡೋಣ, 500 ಕ್ರಾಸ್ ಆಗಿಲ್ಲ ನನ್ಗೆ ಗೊತ್ತಿರೋ ಥರ. ಬಿಲ್ ಹಾಕಿದ್ಮೇಲೆ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಅಂತ. ಎ ಇಂದ ಝೆಡ್ ವರ್ಗೂ ಎಲ್ಲ ಐಟಮ್ ತೊಗೊಂಡಿದ್ದೀವಿ. ಸೊ ಎಷ್ಟೆಷ್ಟು ಆಗೈತೆ ಏನು ಎತ್ತ ಅಂತ ಆಚೆ ಹೋಗಿ ಮಾತಾಡೋಣ, ಇಲ್ಲಿ ಬೇಡ, ಆಚೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್. ಇವತ್ತಿನ ಚಾಲೆಂಜ್ ನಾವು ಮಾಡಿದ್ದು ಎ ಇಂದ ಝೆಡ್ ವರ್ಗೂ ಪ್ರತಿಯೊಂದು ಐಟಮ್ನು ತಗೋಬೇಕು, ಅದು 500 ರೂಪಾಯಿ ಒಳಗಡೆ ಅಂತ. ಸೊ ನಾವು ಎಲ್ಲ ಐಟಮ್ನು ತಗೊಂಡಿದೀವಿ ಎ ಇಂದ ಝೆಡ್ ವರ್ಗೂ. ಸೊ ಇದಕ್ಕೆ ಆಗಿರುವ ಮೊತ್ತ ಎಷ್ಟಪ್ಪ ಅಂದ್ರೆ 498 ರೂಪಾಯಿ. 2 ರೂಪಾಯಿ ಮಿಕ್ಸಿದೀವಿ. ಸೊ ತುಂಬಾ ಕಂಜೂಸ್ ಆಗಿ ಕಮ್ಮಿ ರೇಟಲ್ಲಿ ಸಿಗುವಂತ ಎಲ್ಲ ಐಟಮ್ನ ತಗೊಂಡಿದೀವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ತುಂಬಾ ಐಟಮ್ಸ್ ತಗೊಂಡಿದೀನಿ. ಸೊ ಮಾಡ್ಬೋದು ಗೈಸ್, ಏನು ಚಾಲೆಂಜಿಂಗ್ ವಿಡಿಯೋ ಕಷ್ಟ ಇಲ್ಲ. ನೆಕ್ಸ್ಟ್ ಬೇರೆ ಯಾವ ತರ ಚಾಲೆಂಜ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತ ಆ ಚಾಲೆಂಜ್ ವಿಡಿಯೋನ ನಾವು ಮಾಡ್ತೀವಿ. ಸೊ ಈ ವಿಡಿಯೋ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಗಂಟೆ ಹೊಡೀರಿ. ಸೊ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೋತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.